ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಭವ್ಯ ಹಾಗೆ ತ್ರಿವಿಕ್ರಮ್ ಅವ್ರಿಗೆ ಸಾಕಷ್ಟು ಬಿಲ್ಡಪ್ಸ್ ಗಳನ್ನ ಕೊಡಲಾಗ್ತಿತ್ತು. ಹಾಗೆ ಸಾಕಷ್ಟು ಫ್ಯಾನ್ ಪೇಜ್ ಗಳೆಲ್ಲ ಕ್ರಿಯೇಟ್ ಆಗಿತ್ತು. ಅಂಡ್ ಯಾವ ರೇಂಜ್ಗೆ ಆ ಬಿಲ್ಡಪ್ಸ್ ಗಳು ಇರ್ತಿತ್ತು ಅಂತಂದ್ರೆ, ಒಂದು ಸೀಸನ್ ಅಲ್ಲಿ ಅರ್ವಿಯಾ ಅನ್ನುವಂತಹ ಪೇರ್ ಎಷ್ಟು ಹಿಟ್ ಆಯ್ತು, ಅದೇ ರೀತಿ ತ್ರಿವಿಕ್ರಮ್ ಹಾಗೆ ಭವ್ಯಗೌಡ ಅವರು ಹಿಟ್ ಆಗ್ತಾರೆ ಅನ್ನುವಂತಹ ಒಂದು ಮಾತುಕತೆ ಎಲ್ಲ ಶುರುವಾಗಿತ್ತು. ಬಟ್ ಈಗ ಅದೆಲ್ಲದಕ್ಕೂ ತ್ರಿವಿಕ್ರಮ್ ಅವರು ಉಲ್ಟಾ ಹೊಡೆದಿದ್ದಾರೆ. ಅಂಡ್ ನಮ್ಗೆಲ್ಲ ಆ ರೀತಿ ಅನ್ಸಿರೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆ ಅಂತಂದ್ರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಅದೇ ರೀತಿ ಇದ್ದಿತ್ತು. ಅಂಡ್ ನಾವು ನೋಡಿರೋದು ಯಾವುದು ಕೂಡ ಸುಳ್ಳಲ್ಲ. ಅವರಿಬ್ಬರ ಮಧ್ಯೆ ಎಂತ ಬಾಂಡಿಂಗ್ ಇತ್ತು ಅನ್ನೋದನ್ನು ನೋಡಿದಿರಿ. ಹಾಗೆ ಚೈತ್ರ ಅವರು ಹೊರಗಡೆ ಬಂದ ಮೇಲೆ ತ್ರಿವಿಕ್ರಮ್ ಅವ್ರ ವಿಚಾರದಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ ಗಳಾಗಿರ್ಬೋದು, ಭವ್ಯನ ಕಂಡ್ರೆ ತ್ರಿವಿಕ್ರಮ್ಗೆ ಇಷ್ಟ ಅಂತ ಕ್ಲಾರಿಟಿ ಕೊಟ್ಟಿರೋದಾಗಿರ್ಬೋದು, ಅಂಡ್ ಭವ್ಯಗೌಡ ಅವ್ರಿಗೆ ತ್ರಿವಿಕ್ರಮ್ ಅವರು ಪದೇ ಪದೇ ಐ ಲವ್ ಯು ಅಂತ ಹೇಳಿರೋದಾಗಿರ್ಬೋದು, ಎಲ್ಲವೂ ಸಹ ನೋಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ ತ್ರಿವಿಕ್ರಮ್ ಅವ್ರಿಗೆ ಭವ್ಯ ಅವ್ರ ಮೇಲೆ ಪ್ರೀತಿ ಇತ್ತು ಅನ್ನೋದು. ಬಟ್ ಈಗ ತ್ರಿವಿಕ್ರಮ್ ಅವರು ಹೊರಗಡೆ ಬಂದ ಮೇಲೆ ಇದೆಲ್ಲದಕ್ಕೂ ಉಲ್ಟಾ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಿದ್ದಾರೆ. ಲೈಕ್ ಯಾವ ರೀತಿ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಿದ್ದಾರೆ ಅಂತಂದ್ರೆ, ನಾವು ನೋಡಿರೋದೆಲ್ಲ ಸುಳ್ಳು ಅನ್ನೋ ರೀತಿ ಅವರು ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಿದ್ದಾರೆ. ಸೊ ಇಲ್ಲಿ ತ್ರಿವ್ಯಾ ಫ್ಯಾನ್ಸ್ ಗಳಿಗೆ ತುಂಬಾನೇ ಬೇಜಾರಾಗಿರೋದಂತೂ ಖಂಡಿತ. ಈ ರೀತಿ ಸ್ಟೇಟ್ಮೆಂಟ್ಸ್ ಗಳನ್ನ ಕೇಳಿದಾಗ ಲೈಕ್ ನಾವು ನೋಡಿದ್ದೇನು, ಇವರಲ್ಲಿ ಇದ್ದಿದ್ದೇನು, ಇಷ್ಟು ದಿವಸ ತೋರಿಸಿದ್ದೆ ಸುಳ್ಳ ಅನ್ನೋ ರೀತಿ ಅವ್ರಿಗೆ ಕ್ವಶನ್ಸ್ ಗಳೆಲ್ಲ ಕಾಡ್ತಿದೆ. ಅಂಡ್ ಇವರಿಬ್ಬರ ಮಧ್ಯೆ ನಡೆದಂತಹ ಒಂದು ಕಾನ್ವರ್ಸೇಷನ್ ತುಂಬಾನೇ ವೈರಲ್ ಆಗಿತ್ತು. ಆ ಒಂದು ಕಾನ್ವರ್ಸೇಷನ್ ಅಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಅವ್ರಿಗೆ ಕೇಳ್ತಿರ್ತಾರೆ, ನನ್ನನ್ನ ನೀನು ಒಪ್ಕೊಂತಿದ್ದ ಅಂತ. ಅಂಡ್ ಭವ್ಯ ಅವ್ರು ಹೇಳ್ತಾರೆ, ನಾನು ಇಲ್ಲಿ ಅದಕ್ಕೆ ಆನ್ಸರ್ ಮಾಡಲ್ಲ, ಹೊರಗಡೆ ಹೋದ್ಮೇಲೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಅಂಡ್ ಆಕ್ಚುಲಿ ಇದು ಭವ್ಯ ಅವರು ತುಂಬಾನೇ ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡಿದಂತಹ ಸಿಚುಯೇಷನ್ ಇದು. ಯಾಕೆ ಅಂತಂದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ಒಂದ್ 70 to 20 ಮೆಂಬರ್ಸ್ ಇರ್ತಾರೆ. ಅಷ್ಟು ಜನದಲ್ಲಿ ಖಂಡಿತವಾಗ್ಲೂ ಯಾರಾದ್ರೂ ಒಬ್ರು ಕನೆಕ್ಟ್ ಆಗೇ ಆಗ್ತಾರೆ. ಕನೆಕ್ಟ್ ಆದ್ರೂ ಅನ್ನೋ ಒಂದೇ ಕಾರಣಕ್ಕೆ ನಾನು ಜೀವನನೇ ಅವ್ರ ಹತ್ರ ಹಂಚ್ಕೊಳ್ತೀನಿ ಅಂತ ಹೇಳಿ ಹೋಗೋದಕ್ಕಾಗಲ್ಲ. ಆಚಿನ ಲೈಫೇ ಬೇರೆ ಇರುತ್ತೆ, ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಲೈಫೇ ಬೇರೆ ಇರುತ್ತೆ. ಸೊ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಲೈಫ್ಗೆ ಅಡ್ಜಸ್ಟ್ ಆದಾಗ ಇದೇ ನಮ್ಮ ಲೈಫು, ಇಷ್ಟೇ ನಮ್ಮ ಲೈಫು ಅಂತ ಅನ್ಕೊಂಡು ನಾವು ಅಲ್ಲಿ ಡಿಸಿಷನ್ಸ್ ನ ತಗೊಂಡ್ರೆ ಅದು ತುಂಬಾನೇ ತಪ್ಪಾಗುತ್ತೆ. ಅಂಡ್ ತುಂಬಾನೇ ರಾಂಗ್ ಡಿಸಿಷನ್ ಕೂಡ ಆಗುತ್ತೆ. ಲೈಕ್ ಇವಾಗ ಇದೇ ರೀತಿ ಡಿಸಿಷನ್ಸ್ ನ ತಗೊಂಡ್ ಬಂದು ಹೊರಗಡೆ ಮದ್ವೆ ಆಗಿರೋರ್ನು ನೋಡಿದೀವಿ ನಾವು. ಆಲ್ರೆಡಿ ಡಿವೋರ್ಸ್ ಕೂಡ ಆಗೋಗಿದೆ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಅವ್ರದ್ದು. ಸೊ ಈ ರೀತಿ ಪದೇ ಪದೇ ಆಗೋದು ಸರಿ ಇರಲ್ಲ. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಟೈಮ್ ಅನ್ನ ತಗೊಂಡು ಹೊರಗಡೆ ಬಂದ ಮೇಲೆ ಹೊರಗಡೆ ಪ್ರಪಂಚನ ನೋಡಿ, ಇಬ್ರು ಸಹ ಪ್ರಪಂಚದಲ್ಲಿ ಇಬ್ಬರಿಗೂ ಏನೇನ್ ಇಷ್ಟ ಆಗುತ್ತೆ, ಏನೇನ್ ಇಷ್ಟ ಆಗಲ್ಲ, ಇಬ್ಬರ ಮಧ್ಯೆ ಒಂದ್ ಒಳ್ಳೆ ಬಾಂಡಿಂಗ್ ಹೊರಗಡೆ ಬಂದ ಮೇಲೂ ಇರುತ್ತಾ ಅನ್ನೋದನ್ನೆಲ್ಲ ತಿಳ್ಕೊಂಡು ನಂತರ ಇವರ ಒಂದು ರಿಲೇಶನ್ಶಿಪ್ ನ ಮುಂದುವರಿಸಿದ್ರೆ, ಸೊ ಆ ರೀತಿ ಬಿಲ್ಡ್ ಆದಂತಹ ರಿಲೇಶನ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಹಾಗೆ ಕೊನೆವರೆಗೂ ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ನಂಬಿಕೆ. ಅಂಡ್ ಈ ರೀತಿ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಿರುವಂತವ್ರು ಅರ್ವಿಯಾ ಅಂತಾನೆ ಹೇಳ್ಬೋದು. ಅರವಿಂದ್ ಹಾಗೆ ದಿವ್ಯಾ ಹುಡುಗ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅವ್ರು ತೋರಿಸಿದಂತಹ ಮೆಚುರಿಟಿ ಆಗಿರ್ಬೋದು, ಅಂಡ್ ಅವರು ಅವರ ರಿಲೇಶನ್ಶಿಪ್ ಗೆ ಕೊಟ್ಟಂತಹ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಎಲ್ಲವೂ ಸಹ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಸಹ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂಡ್ ಈ ಭವ್ಯ ಹಾಗೆ ತ್ರಿವಿಕ್ರಮ್ ಅವ್ರನ್ನ ಏನಕ್ಕೆ ದಿವ್ಯಾ ಹುಡುಗ ಹಾಗೆ ಅರವಿಂದ್ ಅವ್ರ ಜೊತೆ ಕಂಪೇರ್ ಮಾಡಿದ್ರು ಅಂತ ಹೇಳಿದ್ರೆ, ಇವರು ಸಹ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಒಬ್ರಿಗೊಬ್ರು ತುಂಬಾನೇ ರೆಸ್ಪೆಕ್ಟ್ ಕೊಡ್ತಿದ್ರು, ಒಬ್ಬರ ಒಪಿನಿಯನ್ ಮತ್ತೊಬ್ರು ಕನ್ಸಿಡರ್ ಮಾಡ್ತಿದ್ರು, ಹಾಗೆ ಅದೇ ರೀತಿ ಆಟಗಳನ್ನ ಆಡ್ಕೊಂಡ್ ಬಂದಿತ್ತು. ಸೊ ಈ ಒಂದು ಕಾರಣಕ್ಕೆ ಹೇಗೆ ಅರ್ವಿಯಾ ಪೇರ್ ಹಿಟ್ ಆಯ್ತು, ಅದೇ ರೀತಿ ತ್ರಿವ್ಯಾ ಪೇರ್ ಕೂಡ ಹಿಟ್ ಆಗುತ್ತೆ ಅಂತ ಎಲ್ಲ ಹೇಳಿ ಫ್ಯಾನ್ಸ್ ಗಳು ತುಂಬಾನೇ ಖುಷಿಯಾಗಿದ್ರು. ಬಟ್ ಇದೆಲ್ಲದಕ್ಕೂ ತ್ರಿವಿಕ್ರಮ್ ಅವರು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಜಸ್ಟ್ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ, ಲೈಕ್ ನಮ್ಮಿಬ್ಬರ ಮಧ್ಯೆ ಆ ರೀತಿ ಏನು ಇರ್ಲಿಲ್ಲ, ನಾವಿಬ್ರು ಆ ರೀತಿ ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಂಡೇ ಇಲ್ಲ. ಅಂಡ್ ಅವಳು ನನಗೆ ಕಂಪೇರ್ ಮಾಡಿದ್ರೆ ಏಜ್ ಅಲ್ಲಿ ತುಂಬಾನೇ ಚಿಕ್ಕೋಳಿದ್ದಾಳೆ, ಸೊ ನಮ್ಮಿಬ್ಬರಿಗೂ ಕನೆಕ್ಟ್ ಆಗಲ್ಲ ಅಂತ ತ್ರಿವಿಕ್ರಮ್ ಅವರೇ ಸ್ವತಃ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ತ್ರಿವ್ಯಾ ಫ್ಯಾನ್ಸ್ ಗಳಿಗಂತೂ ತುಂಬಾನೇ ಬೇಜಾರಾಗುತ್ತೆ. ಅಂಡ್ ತ್ರಿವಿಕ್ರಮ್ ಅವರ ವಿಚಾರದಲ್ಲಿ ಒಂದು ಬೇಜಾರಾಗೋದೇನಪ್ಪಾ ಅಂತಂದ್ರೆ, ಇಷ್ಟು ಬೇಗ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಗಳೆಲ್ಲ ಬೇಕಾಗೇ ಇರಲಿಲ್ಲ. ಅಂಡ್ ಈ ಒಂದು ವಿಚಾರದ ಬಗ್ಗೆ ಅವರು ತುಂಬಾ ಮೆಚೂರ್ಡ್ ಆಗಿ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟು ಹ್ಯಾಂಡಲ್ ಮಾಡಬಹುದಾಗಿತ್ತು ಈ ಒಂದು ಸಿಚುಯೇಷನ್ ನ. ಸೊ ಬರ್ತಿದ್ದಂಗೆನೆ ಭವ್ಯಗೌಡ ಅವರ ಮಧ್ಯೆ ನನ್ನ ಮತ್ತೆ ಭವ್ಯಗೌಡ ಅವರ ಮಧ್ಯೆ ಏನು ನಡೆದೇ ಇಲ್ಲ ಅಂತ ಹೇಳಿದ್ರೆ ನಾವು ಇಷ್ಟು ದಿವಸ ನೋಡಿರೋದೇ ಸುಳ್ಳು ಅನ್ನೋ ರೀತಿ ಆಗ್ಬಿಡುತ್ತೆ. ಸೊ ಅವ್ರು ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು, ಇರೋದನ್ನ ಇದ್ದಾಗೆ ಹೇಳ್ಬೋದಾಗಿತ್ತು. ನನಗೆ ಭವ್ಯಗೌಡ ಅವರ ಮೇಲೆ ಫೀಲಿಂಗ್ಸ್ ಇತ್ತು, ಭವ್ಯಗೌಡ ಅವ್ರಿಗೆ ಪ್ರಪೋಸ್ ಮಾಡಿದೆ, ಬಟ್ ಭವ್ಯ ಅದನ್ನ ರಿಜೆಕ್ಟ್ ಮಾಡಿದ್ರು ಅಂತಲೂ ಸಹ ಅವ್ರು ಹೇಳ್ಕೋಬಹುದಾಗಿತ್ತು, ಬಟ್ ಹೇಳ್ಕೊಳ್ಳಿಲ್ಲ. ಈ ರೀತಿ ಹೇಳ್ಕೊಂಡಂತಹ ಒಬ್ಬ ವ್ಯಕ್ತಿ ಅಂದ್ರೆ ಅದು ರಂಜಿತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ ತಕ್ಷಣನೇ ಕೇಳಿದಂತ ಕ್ವಶನ್ಸ್ ಗಳಿಗೆ ನಿಯತ್ ಆಗಿ ಆನ್ಸರ್ ಗಳನ್ನ ಕರೆಕ್ಟ್ ಆಗಿ ಆನ್ಸರ್ ಗಳನ್ನ ಮಾಡಿದ್ರು. ಲೈಕ್ ನನಗೆ ಐಶ್ವರ್ಯ ಅವರ ಮೇಲೆ ಫೀಲಿಂಗ್ಸ್ ಇತ್ತು ಅಂತಾನೆ ಹೇಳ್ಕೊಂಡಿದ್ರು. ಸೊ ಅದೇ ರೀತಿ ತ್ರಿವಿಕ್ರಮ್ ಅವರು ಕೂಡ ನಂಗೂ ಭವ್ಯಗೌಡ ಅವರ ಮೇಲೆ ಫೀಲಿಂಗ್ಸ್ ಇತ್ತು, ಬಟ್ ಭವ್ಯಗೆ ಸಾಕಷ್ಟು ರೀಸನ್ಸ್ ಗಳಿತ್ತು ನನ್ನ ಬೇಡ ಅನ್ನೋದಕ್ಕೆ. ಸೊ ಅವರು ಬೇಡ ಅಂದ್ರು, ಆ ವಿಚಾರ ಅಲ್ಲಿಗೆ ಮುಗಿಸಿದ್ರಿ. ತುಂಬಾ ಮೆಚೂರ್ಡ್ ಆಗಿ ಒಂದು ಸಿಚುಯೇಷನ್ ನ ಹ್ಯಾಂಡಲ್ ಮಾಡಬಹುದಾಗಿತ್ತು, ಬಟ್ ಅವರು ಈ ರೀತಿ ಮಾಡ್ಲಿಲ್ಲ. ಅದನ್ನ ಬಿಟ್ಟು ಲೈಕ್ ಅವಳು ವಯಸ್ಸು ಚಿಕ್ಕದು ಅದು ಇದು ಅಂತೆಲ್ಲ ಹೇಳಿ ಲೈಕ್ ಆ ಒಂದು ಮ್ಯಾಟರ್ನ ಅಲ್ಲಿಗೆ ಕ್ಲೋಸ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಫ್ರೆಂಡ್ಸ್? ತ್ರಿವಿಕ್ರಮ್ ಅವರು ಇಷ್ಟು ದಿವಸ ಬಿಗ್ ಬಾಸ್ ಮನೆಯಲ್ಲಿ ಲವ್ ಗೇಮ್ ಅನ್ನ ಆಡಿದ್ರ? ಈ ರೀತಿ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಾಗ ಅದೇ ಎಲ್ರ ತಲೆಗೂ ಬರೋದು.
ಅಂಡ್ ಇವಾಗ ತ್ರಿವಿಕ್ರಮ್ ಅವರು ಕೊಡ್ತಿರುವಂತಹ ಸ್ಟೇಟ್ಮೆಂಟ್ಸ್ ಗಳನ್ನ ಕೇಳ್ತಿದ್ರೆ ಒಂದಂತೂ ಅನ್ಸ್ತಿರೋದು ನಿಜ, ಲೈಕ್ ಪಕ್ಕಾ ಪ್ರೀ ಪ್ಲಾನ್ಡ್ ಮಾಡ್ಕೊಂಡು ನಾನು ಇದೇ ರೀತಿ ಆಡಬೇಕು, ಇದೇ ರೀತಿ ಆಡಿ ವಿನ್ ಆಗಬೇಕು ಅಂತ ಹೇಳಿ ಫಿಕ್ಸ್ ಆಗಿ ಬಂದಿದ್ರು ಅನ್ಸುತ್ತೆ ತ್ರಿವಿಕ್ರಮ್ ಅವರು. ಲೈಕ್ ಬಿಗ್ ಬಾಸ್ ಮನೇಲಿ ಒಬ್ಬ ಕಂಟೆಸ್ಟೆಂಟ್ ವಿನ್ ಆಗಬೇಕು ಅಂತಂದ್ರೆ ಏನೇನೆಲ್ಲ ಬೇಕು ಅನ್ನೋದನ್ನ ಲಿಸ್ಟ್ ಮಾಡ್ಕೊಂಡು ನಾನು ಅದೇ ರೀತಿ ಆಡೋಣ ಅಂತ ಅನ್ಕೊಂಡು ಬಂದಿದ್ರು ಅನ್ಸುತ್ತೆ. ಲೈಕ್ ಆಟದಲ್ಲಿ ಆಬ್ವಿಯಸ್ಲಿ ಸ್ಪೋರ್ಟ್ಸ್ ಪರ್ಸನ್ ಮುಂದೆ ಇರ್ತೀನಿ ಅನ್ನೋದು ಗೊತ್ತಿತ್ತು. ಆಟದಲ್ಲಿ ಅವರು ಯಾವುದೇ ರೀತಿಯಾದಂತಹ ಪ್ಲಾನಿಂಗ್ ಅನ್ನ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಟಾಸ್ಕ್ ಯಾವ್ದು ಬರುತ್ತೆ ಅಂತ ಗೊತ್ತಿರಲ್ಲ. ಕೊಟ್ಟಿದ್ದ ಟಾಸ್ಕ್ ನ ಆಡ್ತೀನಿ ಅನ್ನುವಂತಹ ಭರವಸೆ ಅವ್ರಿಗಿರುತ್ತೆ, ಯಾಕಂದ್ರೆ ಸ್ಪೋರ್ಟ್ಸ್ ಪರ್ಸನ್. ಸೊ ಆಟದಲ್ಲಿ ಮುಂದಿರ್ತೀನಿ. ಬಟ್ ಬಿಗ್ ಬಾಸ್ ಅನ್ನೋದು ಬರೀ ಆಟ ಅಲ್ವಲ್ಲ, ವ್ಯಕ್ತಿತ್ವದ ಆಟ ಆಗಿರುತ್ತೆ. ಬಿಗ್ ಬಾಸ್ ಮನೆ ಒಳಗಡೆ ಅವರು ಆಫ್ ದ ಟಾಸ್ಕ್ ಹೇಗಿರ್ತಾರೆ, ಅಲ್ಲಿ ಯಾವ್ಯಾವ ರೀತಿ ಕಂಟೆಂಟ್ಗಳನ್ನು ಕೊಡ್ತಾರೆ ಜನಗಳನ್ನ ಇವ್ರ ಕಡೆ ಹೇಗೆ ಸೆಳ್ಕೋತಾರೆ, ಅದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಸೊ ಅದೆಲ್ಲದಕ್ಕೂ ಇವರು ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡು ಒಂದು ಹುಡುಗಿ ಜೊತೆ ಇದ್ಕೊಂಡು ಲವ್ ಗೇಮ್ ಅನ್ನ ಆಡ್ಕೊಂಡು ಹೋದ್ರೆ ನಾನಿಲ್ಲಿ ಉಳ್ಕೋಬಹುದು, ನಾನಿಲ್ಲಿ ಫೈನಲ್ ವರ್ಗೂ ಹೋಗ್ಬೋದು, ನಾನು ಗೆಲ್ಲುವಂತಹ ಚಾನ್ಸಸ್ ಇದೆ. ಸೊ ಆಟದಲ್ಲೂ ಮುಂದೆ ಇರ್ತಾರೆ. ಆಟ ಆದ್ಮೇಲೆ ಇಲ್ಲಿ ಕೂಡ ಭವ್ಯ ಜೊತೆ ಸೇರ್ಕೊಂಡು ಒಂದಿಷ್ಟು ಕಂಟೆಂಟ್ಗಳನ್ನ ಕುತ್ಕೊಂಡು ಅದರಲ್ಲೂ ಸಹ ಮುಂದೆ ಇರ್ತಾರೆ. ಆ್ಯಂಡ್ ಯಾರ ಜೊತೆ ಅವರು ಜಗಳ ಆಡೋದ್ರಲ್ಲೂ ಸಹ ಮುಂದೆ ಇರ್ತಾರೆ. ಲೈಕ್ ಜಗಳ ಆಡೋದು ಅಂತಂದ್ರೆ ಲೈಕ್ ಫೇಸ್ ಟು ಫೇಸ್ ಹೋಗಿ ತುಂಬಾ ಇವ್ರು ತೀರಾ ರ್ಯಾಶ್ ಅನ್ನೋ ರೀತಿ ಕೂಡ ಅವ್ರು ಯಾವತ್ತೂ ತೋರಿಸ್ಕೊಂಡಿಲ್ಲ. ಬಟ್ ಆನ್ ಪಾಯಿಂಟ್ ಯಾವಾಗ ಮಾತಾಡಬೇಕು ಮಾತಾಡಿದರೆ, ಒಂದೊಂದ್ ಕಡೆ ಸೈಲೆಂಟ್ ಆಗಿದ್ದು ಇದೆ. ಲೈಕ್ ಇದೆಲ್ಲವನ್ನ ನೋಡ್ತಿದ್ರೆ ಪ್ರೀ ಪ್ಲಾನ್ಡ್ ಮಾಡ್ಕೊಂಡು ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಆಟಗಳನ್ನ ಆಡಿದ್ರು ಅಂತ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.